ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಚಾರ್ಟ್ಗಳನ್ನ ನೋಡಿದ್ರೆ ಅಬ್ಬಾ, ಏನಿದು ಬರೀ ಗೀಚುಗಳು, ಏರಿಳಿತದ ಲೈನ್ಗಳು ಅನ್ಸುತ್ತೆ ಅಲ್ವಾ? ಆದ್ರೆ ಅವುಗಳ ಹಿಂದೆ ಒಂದು ಭಾಷೆಯೇ ಅಡಗಿದೆ. ಈ ದಿನ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಮೂಲಕ ಆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ಈ ಸ್ಟಾಕ್ ಚಾರ್ಟ್ಗಳು ನಿಜವಾಗ್ಲೂ ಯಾಕೆ ಕಥೆ ಹೇಳ್ತವೆ? ನೋಡಿ, ಅವು ಖಂಡಿತವಾಗ್ಲೂ ಕೇವಲ ಗೀಚುಗಳಲ್ಲ. ಪ್ರತಿಯೊಂದು ಚಾರ್ಟ್ ಕೂಡ ಒಂದು ಕಥೆಯನ್ನ ಹೇಳ್ತಾ ಇರುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಮಾರುಕಟ್ಟೆಯಲ್ಲಿ ಖರೀದಿದಾರರು ಮತ್ತೆ ಮಾರಾಟಗಾರರ ನಡುವೆ ನಡೆಯೋ ಒಂದು ನಿರಂತರ ಹೋರಾಟದ ಕಥೆ. ಹಾಗಾದ್ರೆ ಈ ಹೋರಾಟವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅಲ್ಲೇ ನೋಡಿ, ನಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಸಹಾಯಕ್ಕೆ ಬರೋದು. ಇದನ್ನ ಮಾರುಕಟ್ಟೆಯ ಮನಸ್ಥಿತಿಯನ್ನ ತೋರಿಸೋ ಒಂದು ವಿಜುವಲ್ ಲ್ಯಾಂಗ್ವೇಜ್ ಅಂತಾನೆ ಹೇಳ್ಬೋದು. ಅಂದ್ರೆ ಡಿಮಾಂಡ್ ಮತ್ತು ಸಪ್ಲೈ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಿರೋ ಒಂದು ಅದ್ಭುತವಾದ ಟೂಲ್. ಆದ್ರೆ ಒಂದು ವಿಷಯವನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋಬೇಕು. ಈ ಪ್ಯಾಟರ್ನ್ಗಳು ಭವಿಷ್ಯ ಹೇಳಲ್ಲ. ಅವು ಕೇವಲ ಸಾಧ್ಯತೆಗಳನ್ನ, ಅಂದ್ರೆ ಪ್ರಾಬಬಿಲಿಟಿಯನ್ನ ಮಾತ್ರ ಸೂಚಿಸುತ್ತವೆ. ಇದನ್ನ ಹೀಗೆ ಯೋಚಿಸಿ, ಆಕಾಶದಲ್ಲಿ ಕಪ್ಪು ಮೋಡುಗಳು ಕಂಡಾಗ ಮಳೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ಆದ್ರೆ ಮಳೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಒಂದು ಛತ್ರಿ ಜೊತೆಗಿಟ್ಕೋತೀವಿ. ಹಾಗೇನೆ ಈ ಪ್ಯಾಟರ್ನ್ಗಳು ಕೂಡ ಮಾರುಕಟ್ಟೆಯಲ್ಲಿ ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸುಳಿವು ಕೊಡುತ್ತೆ ಅಷ್ಟೇ. ಸರಿ, ಹಾಗಿದ್ರೆ ಈಗ ಬೇಸಿಕ್ಸಿಂದ ಶುರು ಮಾಡೋಣ. ಮಾರುಕಟ್ಟೆಯ ಪದಗಳನ್ನ ಅಂದ್ರೆ ಪ್ಯಾಟರ್ನ್ಗಳನ್ನ ಓದೋಕೆ ಮುಂಚೆ ನಾವು ಮೊದಲು ಅದರ ಅಕ್ಷರಗಳನ್ನ ಕಲಿಬೇಕು. ಅಂದ್ರೆ ಪ್ರತಿಯೊಂದು ಕ್ಯಾಂಡಲ್ ನಮ್ಗೇನ್ ಹೇಳುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲಿಗೆ ಬುಲ್ಲಿಶ್ ಅಥವಾ ಹಸಿರು ಕ್ಯಾಂಡಲ್. ಬುಲ್ಲಿಶ್ ಅಂದ್ರೆ ಬೆಲೆ ಏರುತ್ತೆ ಅನ್ನೋ ನಿರೀಕ್ಷೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ದಿನದ ಕೊನೆಯಲ್ಲಿ ಕ್ಲೋಸ್ ಆಗೋ ಬೆಲೆ ದಿನದ ಆರಂಭದ ಓಪನ್ ಬೆಲೆಗಿಂತ ಜಾಸ್ತಿ ಇರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಖರೀದಿದಾರರು ಅಂದಿನ ದಿನ ಕಂಟ್ರೋಲ್ನಲ್ಲಿದ್ರು ಅಂತ. ಇನ್ನು ಕ್ಯಾಂಡಲ್ನ ಮೇಲೆ ಮತ್ತು ಕೆಳಗೆ ಇರುವ ತೆಳುವಾದ ಗೆರೆಗಳನ್ನ ವಿಕ್ಸ್ ಅಂತ ಕರೀತಾರೆ. ಅವು ಆ ದಿನದ ಅತ್ಯಂತ ಗರಿಷ್ಠ ಮತ್ತು ಕನಿಷ್ಠ ಬೆಲೆಯನ್ನ ತೋರಿಸ್ತವೆ. ಈಗ ಅದರ ಉಲ್ಟಾ, ಬೇರಿಶ್ ಅಥವಾ ಕೆಂಪು ಕ್ಯಾಂಡಲ್. ಬೇರಿಶ್ ಅಂದ್ರೆ ಬೆಲೆ ಇಳಿಯುತ್ತೆ ಅನ್ನೋ ನಿರೀಕ್ಷೆ. ಇಲ್ಲಿ ಹಸಿರು ಕ್ಯಾಂಡಲ್ಗೆ ತದ್ವಿರುದ್ಧ. ಓಪನ್ ಬೆಲೆ ಮೇಲ್ಭಾಗದಲ್ಲಿರುತ್ತೆ ಮತ್ತು ಕ್ಲೋಸ್ ಬೆಲೆ ಕೆಳಭಾಗದಲ್ಲಿರುತ್ತೆ. ಇದರ ನೇರವಾದ ಅರ್ಥ ಏನು ಅಂದ್ರೆ ಮಾರಾಟಗಾರರು ಗೆದ್ದಿದ್ದಾರೆ, ಅವರೇ ಪ್ರಾಬಲ್ಯ ಸಾಧಿಸಿ ಬೆಲೆಯನ್ನ ಕೆಳಗೆ ತಳ್ಳಿದ್ದಾರೆ ಅಂತ. ಈಗ ಬಹುಶಃ ಇವತ್ತಿನ ಈ ಚರ್ಚೆಯಲ್ಲೇ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಇದನ್ನ ಚೆನ್ನಾಗಿ ಗಮನದಲ್ಲಿಟ್ಕೊಳ್ಳಿ. ಒಂದು ಪ್ಯಾಟರ್ನ್ ಎಲ್ಲಿ ಕಾಣಿಸ್ಕೊಳ್ತೆ ಅನ್ನೋದ್ರ ಮೇಲೆ ಅದರ ಪೂರ್ತಿ ಅರ್ಥ ನಿಂತಿರುತ್ತೆ. ಅಂದ್ರೆ ಸಂದರ್ಭ ಅಥವಾ ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಇಲ್ದೆ ಒಂದು ಪ್ಯಾಟರ್ನ್ ಕೇವಲ ಒಂದು ಆಕಾರ ಅಷ್ಟೇ, ಅದಕ್ಕೆ ಬೆಲೆ ಇರಲ್ಲ. ಹೌದು, ಇದೇ ನೋಡಿ ಇದ್ರಲ್ಲಿರೋ ಅಸಲಿ ವಿಷಯ. ಒಂದು ಪ್ಯಾಟರ್ನ್ನ ಆಕಾರವನ್ನ ಮಾರುಕಟ್ಟೆಯ ಟ್ರೆಂಡ್ ಇಲ್ದೆ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಮೇಲ್ಮುಖವಾಗಿದ್ಯಾ ಅಂದ್ರೆ ಅಪ್ ಟ್ರೆಂಡ್, ಅಥವಾ ಕೆಳಮುಖವಾಗಿದ್ಯಾ ಅಂದ್ರೆ ಡೌನ್ ಟ್ರೆಂಡ್ ಅಂತ. ನೋಡಕ್ಕೆ ಒಂದೇ ಥರ ಇರೋ ಆಕಾರ ಟ್ರೆಂಡ್ ಬದಲಾದ ತಕ್ಷಣ ಸಂಪೂರ್ಣವಾಗಿ ಬೇರೆ ಅರ್ಥವನ್ನೇ ಕೊಡುತ್ತೆ. ಹಾಗಾಗಿ ಈ ಎರಡು ಗೋಲ್ಡನ್ ರೂಲ್ಸ್ಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಒಳ್ಳೆದು. ಮೊದಲನೇದು ಬುಲ್ಲಿಶ್ ಪ್ಯಾಟರ್ನ್ಸ್ಗಳು, ಅಂದ್ರೆ ಬೆಲೆ ಏರಿಕೆಯನ್ನ ಸೂಚಿಸೋ ಪ್ಯಾಟರ್ನ್ಸ್ಗಳು. ಇವು ಡೌನ್ ಟ್ರೆಂಡ್ನ ಕೆಳಭಾಗದಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಅವುಗಳಿಗೆ ಹೆಚ್ಚು ಬೆಲೆ. ಎರಡನೇದು ಬೇರಿಶ್ ಪ್ಯಾಟರ್ನ್ಸ್ಗಳು, ಅಂದ್ರೆ ಬೆಲೆ ಇಳಿಕೆಯನ್ನ ಸೂಚಿಸೋ ಪ್ಯಾಟರ್ನ್ಸ್ಗಳು. ಇವು ಅಪ್ ಟ್ರೆಂಡ್ನ ಮೇಲ್ಭಾಗದಲ್ಲಿ ಅಂದ್ರೆ ತುದಿಯಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಹೆಚ್ಚು ಪರಿಣಾಮಕಾರಿ. ಸರಿ, ಹಾಗಿದ್ರೆ ಈಗ ಕೆಲವು ನಿರ್ದಿಷ್ಟ ಪ್ಯಾಟರ್ನ್ಗಳನ್ನು ನೋಡೋಣ ಬನ್ನಿ. ಇವುಗಳನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ನಾವು ಅವುಗಳನ್ನ ತಾರ್ಕಿಕ ಜೋಡಿಗಳಾಗಿ ನೋಡೋಣ. ಇವು ಒಂದಕ್ಕೊಂದು ಕನ್ನಡಿ ನೋಡಿದ ಹಾಗಿರ್ತವೆ. ಇಲ್ಲಿ ನೋಡಿ, ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್. ನೋಡೋಕೆ ಎರಡೂ ಒಂದೇ ಥರ ಇವೆ ಅಲ್ವಾ? ಸಣ್ಣ ಬಾಡಿ ಮತ್ತೆ ಉದ್ದನೆಯ ಕೆಳಗಿನ ವಿಕ್. ಆದರೆ ಹ್ಯಾಮರ್ ಒಂದು ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಕಾಣಿಸ್ಕೊಂಡು ಇಲ್ಲಿಂದ ಬೆಲೆ ಏರಬಹುದು ಅಂತ ಸೂಚಿಸುತ್ತೆ. ಅದೇ ಆಕಾರ ಅಪ್ ಟ್ರೆಂಡ್ನ ತುದಿಯಲ್ಲಿ ಕಾಣಿಸ್ಕೊಂಡಾಗ ಅದನ್ನ ಹ್ಯಾಂಗಿಂಗ್ ಮ್ಯಾನ್ ಅಂತೀವಿ, ಮತ್ತು ಅದು ಇಲ್ಲಿಂದ ಬೆಲೆ ಇಳಿಯಬಹುದು ಅಂತ ಸೂಚಿಸುತ್ತೆ. ನೋಡಿದ್ರಾ ಸಂದರ್ಭ ಹೇಗೆ ಎಲ್ಲವನ್ನೂ ಬದಲಾಯಿಸತ್ತೆ ಅಂತ? ಇದೇ ಲಾಜಿಕ್ಕನ್ನ ಇನ್ವರ್ಟೆಡ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್ಗೂ ಅಪ್ಲೈ ಮಾಡ್ಬೋದು. ಎರಡೂ ತಲೆ ಕೆಳಗಾಗಿರೋ ಸುತ್ಗೆ ತರಾನೇ ಕಾಣ್ತವೆ. ಡೌನ್ ಟ್ರೆಂಡಿನ ಕೆಳಭಾಗದಲ್ಲಿ ಈ ಆಕಾರ ಕಾಣಿಸ್ಕೊಂಡ್ರೆ ಅದು ಬುಲಿಶ್ ಸಿಗ್ನಲ್. ಆದ್ರೆ ಅದೇ ಆಕಾರ ಅಪ್ ಟ್ರೆಂಡ್ನ ಮೇಲ್ಭಾಗದಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ, ಮತ್ತು ಅದು ಬೇರಿಶ್ ಸಿಗ್ನಲ್ ಆಗಿರುತ್ತೆ. ಸರಿ, ಈಗ ನಾವು ಖರೀದಿದಾರರು ಮತ್ತು ಮಾರಾಟಗಾರನ ನಡುವಿನ ಅನಿಶ್ಚಿತತೆಯನ್ನ ಅಥವಾ ಕೆಲವೊಮ್ಮೆ ಅವರ ನಿರ್ಣಾಯಕ ಗೆಲುವನ್ನ ತೋರಿಸೋ ಕೆಲವು ಪ್ಯಾಟರ್ನ್ಗಳ ಬಗ್ಗೆ ಮಾತಾಡೋಣ. ಡೋಜಿ, ಇದು ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆಯನ್ನ ಸೂಚಿಸೋ ಒಂದು ಬಹಳ ಮುಖ್ಯವಾದ ಪ್ಯಾಟರ್ನ್. ಓಪನ್ ಮತ್ತು ಕ್ಲೋಸ್ ಬೆಲೆಗಳು ಹೆಚ್ಚು ಕಡಿಮೆ ಒಂದೇ ಮಟ್ಟದಲ್ಲಿದ್ದಾಗ ಇದು ಉಂಟಾಗತ್ತೆ. ಇದು
ಖರೀದಿದಾರರು ಮತ್ತು ಮಾರಾಟಗಾರರ ನಡುವಿನ ಒಂದು ಹಗ್ಗಜಗ್ಗಾಟ ಇದ್ಹಾಗೆ. ಇದರಲ್ಲಿ ಯಾರೂ ಗೆದ್ದಿಲ್ಲ. ಇದು ಟ್ರೆಂಡ್ ಬದಲಾಗಬಹುದು ಅನ್ನೋದರ ಸೂಚನೆ ಕೂಡ ಆಗಿರಬಹುದು. ಯಾಕಂದ್ರೆ ನಡೀತಾ ಇರೋ ಟ್ರೆಂಡ್ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಇದೆ ಅಂತ ಇದು ಹೇಳುತ್ತೆ. ಈ ಡೋಜಿಯಲ್ಲಿ 2 ಮುಖ್ಯವಾದ ವೇರಿಯೇಷನ್ಸ್ ಇವೆ. ಮೊದಲೇದು ಡ್ರ್ಯಾಗನ್ ಫ್ಲೈ ಡೋಜಿ. ಇದು ಡೌನ್ ಟ್ರೆಂಡ್ನ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರಾಟಗಾರರು ಬೆಲೆಯನ್ನ ಕೆಳಗೆ ತಳ್ಳೋಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಖರೀದಿದಾರರು ಕೊನೆಯಲ್ಲಿ ಕಂಟ್ರೋಲ್ ತಗೊಂಡು ಬೆಲೆಯನ್ನ ಮತ್ತೆ ಮೇಲೆ ತರ್ತಾರೆ. ಇನ್ನು ಗ್ರೇವ್ಸ್ಟೋನ್ ಡೋಜಿ ಅಪ್ ಟ್ರೆಂಡ್ನ ಮೇಲ್ಭಾಗದಲ್ಲಿ ಕಾಣಿಸ್ಕೊಂಡು ಇದಕ್ಕೆ ಸಂಪೂರ್ಣವಾಗಿ ಉಲ್ಟಾ ಕಥೆಯನ್ನ ಹೇಳುತ್ತೆ. ಡೋಜಿ ಅನಿಶ್ಚಿತತೆಯನ್ನ ತೋರ್ಸಿದ್ರೆ ಅದಕ್ಕೆ ಪೂರ್ತಿ ವಿರುದ್ಧವಾಗಿರೋ ಒಂದು ಪ್ಯಾಟರ್ನ್ ಇದೆ. ಅದೇ ಮರುಬೋಜು. ಜಪಾನೀಸ್ ಭಾಷೆಯಲ್ಲಿ ಮರುಬೋಜು ಅಂದ್ರೆ ಪ್ರಾಬಲ್ಯ ಅಂತ. ಈ ಕ್ಯಾಂಡಲ್ಗೆ ವಿಕ್ಸ್ ಇರಲ್ಲ, ಅಥವಾ ಇದ್ರೂ ತುಂಬನೇ ಚಿಕ್ಕದಾಗಿರುತ್ತೆ. ಇದು ಒಂದು ಕಡೆಯವರು ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲಿದ್ದಾರೆ ಅಂತ ತೋರ್ಸುತ್ತೆ. ಇಲ್ಲಿ ನೋಡಬಹುದು ಹಸಿರು ಮರುಬೋಜು, ಖರೀದಿದಾರರು ಓಪನ್ನಿಂದ ಕ್ಲೋಸ್ವರೆಗೂ ಸಂಪೂರ್ಣ ಕಂಟ್ರೋಲ್ನಲ್ಲಿದ್ರು ಅಂತ ತೋರಿಸುತ್ತೆ. ಇದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಸಿಗ್ನಲ್. ಅದಕ್ಕೆ ವಿರುದ್ಧವಾಗಿ ಕೆಂಪು ಮರುಬೋಜು, ಮಾರಾಟಗಾರರು ಪೂರ್ತಿಯಾಗಿ ಪ್ರಾಬಲ್ಯ ಹೊಂದಿದ್ರು ಅನ್ನೋದನ್ನ ಸೂಚಿಸುತ್ತೆ. ಇದು ಒಂದು ಸ್ಟ್ರಾಂಗ್ ಬೇರಿಶ್ ಸಿಗ್ನಲ್. ಸರಿ, ಇಷ್ಟೆಲ್ಲ ಥಿಯೋರಿ ಕಲಿತಾಯ್ತು. ಈಗ ಈ ಜ್ಞಾನವನ್ನ ನಿಜವಾಗ್ಲೂ ಪ್ರಾಕ್ಟೀಸ್ನಲ್ಲಿ ಹೇಗೆ ಬಳಸೋದು ಅಂತ ನೋಡೋಣ. ಇದನ್ನ ಒಂದು ತುಂಬಾನೇ ಸರಳವಾದ ಪ್ರಾಸೆಸ್ ಆಗಿ ನಾವು ನೋಡ್ಬೋದು. ಈ 3 ಹಂತದ ವಿಧಾನವನ್ನ ಫಾಲೋ ಮಾಡೋದು ತುಂಬಾನೇ ಒಳ್ಳೆಯದು. ಸ್ಟೆಪ್ 1, ಟ್ರೆಂಡ್ ಯಾವುದು ಅಂತ ಗುರ್ತಿಸೋದು. ಮಾರ್ಕೆಟ್ ಮೇಲ್ ಹೋಗ್ತಿದ್ಯಾ ಅಥವಾ ಕೆಳಗೆ ಬರ್ತಿದ್ಯಾ? ಸ್ಟೆಪ್ 2, ಪ್ಯಾಟರ್ನ್ ಅನ್ನು ಗುರ್ತಿಸೋದು. ನಾವು ಇಲ್ಲಿವರೆಗೂ ಚರ್ಚೆ ಮಾಡಿದ ಆಕಾರಗಳಲ್ಲಿ ಯಾವುದಾದ್ರೂ ಒಂದು ಕಾಣಿಸ್ತಿದ್ಯಾ ಅಂತ ನೋಡೋದು. ಮತ್ತು ಸ್ಟೆಪ್ 3, ಇದು ಅತಿ ಮುಖ್ಯ, ದೃಢೀಕರಣಕ್ಕಾಗಿ ಕಾಯೋದು. ಅಂದ್ರೆ ಮುಂದಿನ ಕ್ಯಾಂಡಲ್ ನಾವು ಅಂದುಕೊಂಡ ದಿಕ್ಕಿನಲ್ಲಿ ಚಲಿಸೋಕೆ ಶುರು ಮಾಡುತ್ತಾ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಆತುರ ಮಾಡಬಾರದು. ಹಾಗಾದ್ರೆ ಇವತ್ತು ನಾವು ಮಾರುಕಟ್ಟೆಯ ಭಾಷೆಯ ಅಕ್ಷರಮಾಲೆಯನ್ನ ಕಲಿತ ಹಾಗೆ ಆಗಿದೆ. ಈಗ ಈ ಜ್ಞಾನವನ್ನ ಬಳಸಿ ಚಾರ್ಟ್ಗಳಲ್ಲಿ ಅಡಗಿರೋ ಕಥೆಗಳನ್ನ ಓದೋಕೆ ಶುರು ಮಾಡಬಹುದು. ಗಮನಿಸುವುದು, ಅಭ್ಯಾಸ ಮಾಡುವುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾರುಕಟ್ಟೆ ಏನು ಹೇಳಲು ಪ್ರಯತ್ನಿಸ್ತಿದೆ ಅನ್ನೋದನ್ನ ಕೇಳಿಸಿಕೊಳ್ಳುವುದೇ ಮುಂದಿನ ಹೆಜ್ಜೆ.